ತಹಶೀಲ್ದಾರ್ ಆಫೀಸು. ಈಗ ಇದು ಹುಲ್ಲ, ಇದು ಕೆತ್ತಿ ನಮ್ಮ ಮನೆಗೆ ಆಕಳಿಗೆ ಒಯ್ತೀನಿ. ಇದು ತಹಶೀಲ್ದಾರ್ ಒಳಗೆ ಬರ್ತಿದ್ದೆ. ಈ ತರ್ಕ ಹುಲ್ಲ ಗಿಲ್ಲ ಕಸ ಗಿಸ ಎಲ್ಲ ಒಪ್ಕೊಂಡು ಒಂದು ತಹಶೀಲ್ದಾರ್ ಆಫೀಸನ್ನು ನಡೆಸ್ತಾರಂದ್ರೆ ನೀವು ಯಾಕೆ ಬೇಕ್ರಿ ಯಾಕೆ ಕುರ್ಚಿ ಮೇಲೆ ಒಂದಿಷ್ಟು ಅವರು ಹೌದಾ? ಏನು ಸುಮ್ಮನೆ ತೊಗೊಂಡಾರೋ ಇಲ್ಲ ಅರ್ಜಿ? ಏನು ಯಾವಾಗ ಅಲ್ಲ ನೀವು ಏನು ಇವತ್ತೇ ಬಂದಿರೋ ಮೊದಲು ಬಂದಿರೋ ಯಾವಾಗ? ಇವತ್ತು ಬಂದಿರಿ. ಈಗ ಏನಂತಾರೆ ಅವ್ರು ಅರ್ಜಿ ತೊಳಕ್ಕೆ? ತೊಗೋತೀನಿ ಅಂತಿರ್ತಾರೆ. ಹಾಂ. ಮತ್ತು ಸರ ಸಾಹೇಬ್ರ, ಈಗ ಇವರೆಲ್ಲ ಇಟ್ಟು ಹೊರ ನಿಂತಾರ, ಮತ್ತು ಒಳಗಿದ್ದವ್ರೆಲ್ಲ ಗೌರ್ಮೆಂಟ್ ನೌಕರಿ ರೀ ಸಾಹೇಬ್ರ? ನಿಮಗೆ ಕೇಳ್ದ ಅವ್ರೆಲ್ಲ ಒಳಗಿರೋರು ಗೌರ್ಮೆಂಟ್ ನೌಕರಸ್ತ್ರ? ಅಲ್ಲ ನಿಮಗೆ ಕೇಳ್ತದ ಒಳಗಿದ್ದವ್ರು ಗೌರ್ಮೆಂಟ್, ನೀವು ಯಾಕೆ ಹೊರ ನಿಂತೀರಿ? ಒಳಗೆ ಹೋಗ್ಬೇಕಿಲ್ಲ? ಬಡವರು ಹಿಂಗೆ ಬಿಸಿಲಾಗ ಹಿಂಗೆ ನಿಂತು ಬಿಡ್ತಾನೆ ಸುಮ್ಮ. ಅಲ್ಲ ನಾಂತೀನಿ, ಈಗ ಇವರೆಲ್ಲ ಪಳ್ಯಾಚಿ ನಿಂತಿದ್ದಾರೆ, ಒಳಗೆ ಏನಪ್ಪ ಅಂದ್ರೆ ಏನಂತಾರ ಏಜೆಂಟ್ಗಳು ಮತ್ತೆ ಯಾರು ನಾ ರಗಡ ಬಂದಿದ್ರಲ್ಲ ಒಳಗೆ? ಅಲ್ರಿ ನಾವು ಕೇಳ್ತೀವಿ ಒಳಗೆ ಬಂದ. ಹೌದಾ? ಏ ತಾಯಿ ನೀ ಯಾಕೆ ನೀನು ಒಳಗೆ ಹೋಗ್ಬಿಡು ಬಡಗನೆ ಅಂದ ಬಡಗ ಕೆಲಸ ಹೌದಾ? ಅದೇ ಏನು ತಾವು ಹೊರಗತಿ ನೌಕರ ಏನು ಮತ್ತೆ ಐಡಿ ಕಾರ್ಡ್ ಏನೋ ಹಾಕಿಲ್ಲಲ್ರಿ ಬ್ರದರ್? ಯಾಕ್ರಿ? ಪ್ಲೀಸ್ ಹಾಕೊಡ್ರಿ. ಮತ್ತೆ ಇವರೆಲ್ಲ ಏನು ಇದು ನೀವು ಎಷ್ಟು ತಾನೆ ಹಾಕೋರು? ನೀವು ಎಡ್ತಾನೆ ಆಯ್ತು ಮುಂಜಾನೆ ನಿಂತೀರಿ? ಯಾವ ಕೆಲಸ ರೀ? ಏನು ಸಮಸ್ಯೆ ರೀ? ಮುಂಜಾನೆ ಯಾಕೆ ನಿಲ್ಸಿದ್ರಿ? ಏನು ಸಮಸ್ಯೆ ನಿಮ್ಮದು? ಅಲ್ಲಲ್ಲ ಅದ ಯಾರಿದ್ದಾರೆ ಬಸ್ಸು ಅಂತ ಎಲ್ಲಿದ್ದಾರೆ? ಬಸ್ಸವರು ಅದ ಬಸ್ಸವರ ಸಣ್ಣ ಕಿಟಕಿ ಮಾಡಿ ಏನು ಅಲ್ಲಿ ಏನು ದೊಡ್ಡ ಏನು ಬೇರೆ ಏನು ಮಾಡತ್ತೀರೇನು? ಅಲ್ಲ ಈಗ ಮುಂಜಾನೆ ನಿಂತಿರಲ್ರಿ ಬ್ರದರ್? ನೀವು ಮಾತಾಡೋಕೆ ಬಾಯಿ ತೆಗಿತೀರಂದ್ರೆ ಹಂಗೆ ಏನಾಗಲ್ಲ, ಹೊಂಟಲ್ಲ ಹೇಳ್ಬೇಕು. ಮುಂಜಾನೆ ಹೌದು ನಿಂತೀವತ್ತು ಹೇಳ್ಬೇಕು. ಹೌದಾ? ಎಲ್ಲಾರ ಬಸ್ಸು ಪುಣ್ಯಾತ್ಮರು ಇದ್ದಾರಾ ಸರ್? ಬಸ್ಸು ಸರ್ ಏನಪ್ಪ ಇವ್ರು ಬೆಳಗ್ಗೆ ನಿಂತಾರ ಏನು? ಅಲ್ಲ ನೀವು ಹೊರಗುತ್ತಿಗೆ ನೌಕರ ಅದೇನೋ ಸರ್? ಏನು ಐಡೆಂಟಿ ಕಾರ್ಡ್ ಏನು? ಹಾಂ ವಿಷಯ ಇಡಬೇಕ್ರಿ ಬಸ್ಸೂರ? ಹೌದ್ರಿ. ಮತ್ತೆ ಈಗ ಇವ್ರು ಬೆಳಗ್ಗೆ ಸರಿ ಆಯ್ತು ಒಳ್ಳೇದು. ಈಗ ತಾಯಿ ಬೆಳಗ್ಗೆ ಬಂದು ನಿಂತಾರ ಇದೇ ಜಾಗಕ್ಕೆ. ನಮ್ಮ ಅಕ್ಕ, ನಮ್ಮ ಅವ್ವ, ನಮ್ಮ ಅಜ್ಜಿ ಬಂದಿತ್ರಿ. ನೀವು ನಿಮ್ಮ ಮನೆಯವ್ರು ಯಾರೋ ಬಂದಿದ್ರು? ಸುಮ್ಮನೆ 4 ದಿನ ಆಯ್ತು. 4 ದಿನ ಆಯ್ತು ಬಂದು ಕಂಪ್ಯೂಟರ್ 4 ದಿನ ಬಂದ. ಏನು ಸಮಸ್ಯೆ? ತಾಯಿ ಕೆಲಸ ಸರ್ವರ್ ಇಲ್ರಿ? ನೀವು ಅದು ಕುಂಟೆ ಹೇಳಬೇಡ್ರಿ. ನಿಮ್ಮ ಡಿ ಸಿ ನಾನು ಕಂಪ್ಲೇಂಟ್ ಮಾಡ್ತೀನಿ. ಈಗ ಈ ತಾಯಿ ಬೆಳಗ್ಗೆ ಯಾಕೆ ಮಾಡಿಲ್ಲ? ಈ ತಾಯಿದು ಡಿಫ್ರೆನ್ಸ್ ಅಲ್ರಿ ಗುರುಗಳು. ಈ ತಾಯಿದು ಬೆಳಗ್ಗೆ ಯಾಕೆ ಮಾಡಿಲ್ಲ ಅದನ್ನ ನೀವು ಹೇಳ್ರಿ. ಅದು ಸಂಬಿತ್ತು ವಿಡಿಯೋ ಅಂತ ಏನು ಸರ್ವರ್ ಏನು ಸಮಸ್ಯೆ? ಒಂದು ಕ್ಯಾಮ್ರಾದ ಸರ್ ಹಿಡಿದೀನಿ. ಹಾಂ ಇದೆಯಾ? ಸರ್ವರ್ ಸ್ಲೋ ಇದೆ. ಎಷ್ಟು ದಿನದ ಸರ್? ನೀವು ಇಲ್ಲೇನಿದ್ರೆ ಒಳಗಡೆ ನಡೆಯಪ್ಪ. ಒಳಗೆ ಒಂದು ಸ್ಟುಡಿಯೋ ತೊಗೊಂಡು ಅವು ಹೇಳಿದ್ದೇನೋ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಕಂದಾಯ ಮಿನಿಸ್ಟರ್ ಏನಪ್ಪ ಈ ರಾಜ್ಯದಲ್ಲಿ ಬದುಕ್ಯಾನೋ ಸತ್ತಾನೋ ಮಾನ್ಗೇಡಿ ಏನಪ್ಪ ಅಂದ್ರೆ ಈ ಟೈಮ್ದಲ್ಲಿ ಏನಪ್ಪ ಅಂದ್ರೆ ಈ ಟೈಮ್ ಯಾವುದಿದು ಉಳಿಮೆ ಟೈಮು, ಶಾಲೆ ಹೋಗೋ ಟೈಮು. ಈ ಟೈಮ್ದಲ್ಲಿ ಏನಪ್ಪ ಅಂದ್ರೆ ಕಂದಾಯ ಇಲಾಖೆಯಲ್ಲಿ ಏನಪ್ಪ ಸರ್ವರ್ ಏನಪ್ಪ ನೆಟ್ವರ್ಕ್ ಎಲ್ಲ ಬಿಜಿ ಇಟ್ಕೊಂಡು ಕೂತಿ ಅಂದ್ರೆ ನೀನು ಯಾಕೆ ಮಂತ್ರಿ ಆಗಿರ್ಬೇಕಲ್ಲಿ ಮಾನ್ಗೇಡಿ? ಹೌದಾ? ಗೊತ್ತಾಗಬೇಕಲ್ಲ ನಿಮ್ಗೆ ಕೇಳಂತ ನೌಕರಿ ಮಾಡ್ತಾರೆ ಅಂತ ಹೇಳಿ. ಹೌದಾ? ಅದಕ್ಕೆ ಈ ಏನಪ್ಪ ಕಂದಾಯ ಮಂತ್ರಿ ಯಾರಿದ್ರಿ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳಿಕೆ ತೊಗೊಂಡು ಅವ್ರು ಸ್ಲೋ ತಂದಾರ. ನೀವು ಒಳಗೆ ನಡ್ರಪ್ಪ. ಒಳಗೆ ಈ ಕಡೆ ಇದೆಯಾ ಆ ಕಡೆ ಇದೆ ಸರ್? ಬಾಗ್ಲ ಎಲ್ಲೈತ್ರಿ? ಇದು ತಿಪ್ಪೆಗೈತಿ. ಇದು ತಹಶೀಲ್ದಾರ್ ಆಫೀಸ ಏನು ಅರ್ಧನೂರು ಬರ್ತವಲ್ಲ. ಇದು ತಹಶೀಲ್ದಾರ್ ಆಫೀಸ್ ಅಂತಾರ. ಇದು ತಹಶೀಲ್ದಾರ್ ಆಫೀಸು ಏನೋ ನೀವೇ ನೋಡ್ಬೋದ. ತಿಪ್ಪೆಗೈತಿ ನೋಡಿ. ದಾರು ಬಾಟ್ಲಿ ಗಿಟ್ಲಿ ಎಲ್ಲ ಬಿಟ್ಟರ ಇದು ಆ ತಹಶೀಲ್ದಾರ್ ಆಫೀಸನ್ನು ಇಟ್ಕೊಂಡಿದ್ದಾನವ. ಯಾರ ತಹಶೀಲ್ದಾರ್ ಅದನ್ನು ಮಾನ್ಗೇಟ್ ನನಗರ ಗೊತ್ತಾಗಲೈತಿ. ತಹಶೀಲ್ದಾರ್ಗೆ ಒಂದು ಸ್ವಲ್ಪ ತಿಳಿಯಾಗಾರ ಬುದ್ಧಿ ಐತೆ ಇಲ್ಲೋ ಗೊತ್ತಿಲ್ಲ. ಸುತ್ತಾಲು ಏನಪ್ಪ ಅಂದ್ರೆ ಹೊಲಸು ಏನಪ್ಪ ತಹಶೀಲ್ದಾರ್ ಆಫೀಸನ್ನು ಇಟ್ಕೊಂಡು ಹೇಗೆ ಈತ ಏನಪ್ಪ ಅಂದ್ರೆ ತಹಶೀಲ್ದಾರ್ ಆಫೀಸನ್ನು ನಡೆಸ್ತಿದ್ದಾನೆ ಅನ್ನೋಂಥದ್ದು. ಕಾಳ್ರು, ಕದಿಮ್ರು, ಲಪ್ಪಂಗರು ಇವತ್ತೇನಪ್ಪ ಅಂದ್ರೆ ಎಲ್ಲ ದಲ್ಲಾಳಿಗಳೇ ಒಳಗೆ ಬಂದು ಕೂತಾರ. ದಲ್ಲಾಳಿಗಳನ್ನ ಒಳಗೆ ಇಟ್ಕೊಂಡು ಇವತ್ತು ತಹಶೀಲ್ದಾರ್ ಕೆಲಸವನ್ನು ಮಾಡ್ತಾನೆ. ಮತ್ತೆ ಏನಪ್ಪ ಬಡವರು ಸಾಮಾನ್ಯ ಆ ತಾಯಿ ಏನಪ್ಪ ಬಂದಿಳು ನಾನು ನೋಡಿದೆ. ಏನು ಅತ್ಯಂತ ಅನಕ್ಷರಸ್ಥರು, ಸಣ್ಣ ಏನಪ್ಪ ಅಂದ್ರೆ ದುಡಿಯುವಂಥ ಕಾರ್ಮಿಕ ವರ್ಗದವರು, ರೈತರು ಬಂದು ಇಲ್ಲಿ ಪಾಳೆ ಹಚ್ಚಿ ನಿಂದಿರ್ತಾರ. ಒಳಗೆ ನೋಡಿದ್ರೆ ದಲ್ಲಾಳಿಗಳು ಆರಾಮ್ ಹೋಗಿ ಮಾಡ್ಕೊಂಡ್ ಬರ್ತಾರೆ ರೊಕ್ಕ ಕೊಟ್ಟು. ಅದಕ್ಕೆ ಇಂಥ ದೊಡ್ಡ ಗೂಟ ಗಾಡಿ ಕೊಡಬೇಕು ಇವನಿಗೆ. ತಹಶೀಲ್ದಾರ್ಗೆ ಇಷ್ಟು ದೊಡ್ಡ ಊಟದ ಗಾಡಿ ಕೊಟ್ಟು ತಿಂಗಳಿಗೆ 1 ಲಕ್ಷ 2 ಲಕ್ಷ ಸಂಬಳ ಕೊಟ್ಟು ನಮಗೆ ಸೇವೆಗಾಗಿ ಇಟ್ಕೊಳ್ಬೇಕು. ಏನು ತಹಶೀಲ್ದಾರ್ ತಿಪ್ಪೆಗಿತ್ತಲ್ಲ ಇಲಾಖೆ, ಇಂಥ ತಿಪ್ಪಿ ಇಲಾಖೆಯನ್ನು ಯಾಕೆ ಇಟ್ಕೊಂಡ್ರು ಅಂತಂದೇಳಿ. ತಿಪ್ಪಿ ಇಲಾಖೆನ ಇಟ್ಕೊಂಡು ಏನು ಊಟದ ಗಾಡಿ ಬೇಕು ಕೂತು ಕೇಳ್ದ ಹೇಗೆ? ಈಗ ಮಾನ್ಯ ತಹಶೀಲ್ದಾರ್ಗೆ ಅವ್ರು ಕೇಳೋಣ. ಇವರಿಗೆ ಕೇಳಿ ಹೋಗಿ ಮೊದಲು ಬರ. ಈಗ ಏನು ಸರ್ವರ್ ಬಿಜಿ ಹೇಳ್ತಾರಲ್ಲ, ನಿಮ್ಮ ತಹಶೀಲ್ದಾರ್ಗೆ ಭೇಟಿ ಆಗಬೇಕು. ಇದಾರಾ? ಹಾಂ ಕೇಳಿ ಸರ್. ನಾವು ಈಗ ಸದ್ಯಕ್ಕೆ ಇಲ್ಲಿ ಹೋಗಿದ್ದೇವೆ ಹಿಂದೆ. ಅಲ್ಲಿ ಏನಂದರೆ ಯಾವುದು ಕಾಶ್ಮೀರ ಕೊಡೋದಾಗಲಿ ಅಥವಾ ಒಂದಿಷ್ಟು ಇಲ್ಲಿ ಏನೇನು ಕೊಡ್ತಿದ್ದಾರೆ. ಬಟ್ ಸರ್ವರ್ ಬಿಜಿ ಇದೆ 4 ದಿನ ಅಂತಂದು ಹೇಳ್ತಿದ್ದಾರೆ. ಸರ್ವರ್ ಬಿಜಿ ಇದೆಯೋ ಅಥವಾ ಅವ್ರಿಗೆ ಏನಂದ್ರೆ ಅಂದಾಡಿಸೋರು ಏನಾದರೂ ಸ್ಟೇಟ್ ಇಶ್ಯೂ ಇದ್ರ ತರಗೆ ತಾವು ಗಮನಕ್ಕೆ ತರುವಂಥ ತಮ್ಮ ಕರೆದು ಯಾವುದೋ ಡಿ ಸಿ ಅವ್ರು ವಿಡಿಯೋ ತಗೋತಾರೆ. ಕಂದಾಯ ಇಲಾಖೆಯಲ್ಲಿ ಈಗ
NK5 ಸರ್ವರು ಇದು ಕಂಟಿನ್ಯೂಸ್ ಅಪ್ಡೇಷನ್ ಆಗ್ತಿರುತ್ತೆ. ಅಪ್ಡೇಷನ್ ಇದ್ದಾಗ 1 ಅವರ್ ಅಥವಾ 2 ಅವರ್ ಕಂಟಿನ್ಯೂಸ್ ಮತ್ತೆ ಅದನ್ನ ಇದು ಮಾಡಿದಾಗ ಆಯ್ತು ಸರ್, 200-300 ರೂಪಾಯಿ ಬಚ್ಚಲ್ ಹಾಕೊಂಡು ಬಂದು ಇಲ್ಲಿ ಮುಂಜಾನೆ ನಿಂತು ಮಾಡ್ಕೊಂಡು ಅಂಥವೇನು ಆಗಲ್ಲ ಆಲ್ಮೋಸ್ಟ್. ಅಲ್ಲ ಈಗ ನೀವು ಒಂದು ತಹಸೀಲ್ದಾರ್ ಆಫೀಸ್ ಸರಿ ಇದೆ ಅಂತ ಹೇಳ್ತೀರಿ. ಈಗ ನಾನು ಒಂದು ತಹಸೀಲ್ದಾರ್ ಈಗ ನಾನು ಹೊರಗಡೆ ಹೋದ್ರೆ ಹೊರಗಡೆ ತಾಯಂದಿರು ಒಳಗೆ ಮಾತ್ರ ಬಿಳಿ ಹಂಗೆ ಹಾಕೊಂಡಂತ ದಲ್ಲಾಳಿಗಳು ಒಳಗಿದ್ರು ನಾವು ಹೋದ್ರೆ ಬಿಡೋತಾರೆ. ಮತ್ತೆ ದಲ್ಲಾಳಿಗಳು ಒಳಗೆ ಬಿಟ್ಕೊಳ್ತಾರೆ. ನಿಮ್ಮವರು ದಯವಿಟ್ಟು ಅವ್ರಿಗೆ ಏನಾದರೂ ಗಮನ ಕಳಿಸ್ತಿರಲ್ಲ. ಇಲ್ಲ ನಾನು ವಿಡಿಯೋದಲ್ಲಿ ಇದೆ, ನಾನು ನಂತರದಲ್ಲಿ ನೀವು ನೋಡ್ಬೇಕು. KRS ಪಟ್ಟಿಂದ ಆಗುತ್ತೆ ಅಪ್ಲೋಡ್ ಆಗುತ್ತದೆ. ಮತ್ತೆ ಹೊರಗಡೆ ಸದ್ಯಕ್ಕೆ ಸಾಕಷ್ಟು ಇಲ್ಲಾಂದ್ರೆ ಅಲ್ಲಿ ದಾರು ಬಾಟಲಿಗಳಿದ್ದಾವೆ, ಚೀಟಿಗಳಿದ್ದಾವೆ, ಒಟ್ಟು ಪಾಲು ಹೊಲಿಸಿದೆ ಆಫೀಸನ್ನು ಸುತ್ತಮುತ್ತ. ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಅದನ್ನು ಸ್ವಚ್ಛ ಮಾಡಿಸ್ಬೋದು ಅಥವಾ ಒಂದು ಡಿ ಗ್ರೂಪ್ ಹೋಗ್ಬಿಟ್ಟು ಅದು ಮಾಡ್ಬೇಕಿಲ್ಲ ಸರ್ ಪ್ಲೀಸ್. ನಾನೇ ಓಡಾಡಿ ಇನ್ನೂ ಭಾಳ ಗಲೀಜಿತ್ತು. ಆ್ಯಕ್ಚುಲಿ ನಾವು ಒಪ್ಪೋತೀನಿ ಬೆಳಿದ್ರು ಅಲ್ಲಿ ಮುಂದೇನೂ ಗಲೀಜಿತ್ತು. ಈಗ ಅದನ್ನೇ ಕ್ಲೀನಿಂಗ್ ಡ್ರೈವ್ ಎಲ್ಲ ಹಾಕೊಂಡಿರ್ಬೇಕು. ಮುಂದೆ ಅಬ್ಸರ್ವ್ ಮಾಡಿ ನಾನು ಅಲ್ಲೆಲ್ಲ ಈಗೆಲ್ಲ JCB ಹಾಕಿ ಕ್ಲೀನ್ ಮಾಡ್ಸಕತ್ತೀವಿ. ಅಲ್ಲ ಸಲಹೆ ಇಟ್ಕೊಳ್ತಾರೆ, ಮಾಡಿಸ್ಕೊಡ್ರಿ ಸರ್. ಅಲ್ಲಿ ದಯವಿಟ್ಟು ಸರ್ವರ್ ಬಿಜಿ ಅದು ಇದು ಅವರು ಒಂದಿಷ್ಟು ಸರ್ವರ್ಸ್ ಕ್ಲಿಯರ್ ಇದ್ರ ಜೊತೆಗೆ ನೆವ ಹೇಳುವಂಥ ಪ್ರವೃತ್ತಿಗಳು ಮೊದಲಿಂದ ಉಂಟಾಗ. ಈಗ ನಮ್ಮ ಸಣ್ಣ ಗಣಕ್ಕೆ ಬಂದಂಥ ಪ್ರವೃತ್ತಿಗಳು ಅದನ್ನು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಹೇಳಬೇಕು ಪ್ಲೀಸ್ ಪ್ಲೀಸ್. ಓಕೆ ಹಾಂ, ನಮಸ್ಕಾರ, ಒಳ್ಳೆಯದಾಗ. ಜನ ಇವತ್ತು ರೈತರಾಗಲಿ ಶಿಕ್ಷಣ ಕಲಿಯೋರಾಗಲಿ ಬಹುತೇಕ ಎಲ್ಲರೂ ಸತ್ಯಕ್ಕೆ ಏನಪ್ಪ ಅಂದ್ರೆ ಕಂದಾಯ ಇಲಾಖೆಗೆ ಬರ್ತಾರೆ. ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ದಾಖಲಾತಿಗಳೇನಪ್ಪ ಪಡೀಲಿಕ್ಕೆ ಅವ್ರು ಬರ್ತಾರೆ. ಬಟ್ ಇವತ್ತು ಏನಪ್ಪ ಅಂದರೆ ಏನಂತ ನೋಡೋಣ, ಇವತ್ತು ಕಂದಾಯ ಇಲಾಖೆಯ ಏನು ಈಗ ಜೂನ್ ಸಮಯ ಇರೋದ್ರಿಂದಾಗಿ ಜೂನ್ ಸಮಯದಲ್ಲಿ ಮಕ್ಕಳು ಏನಪ್ಪ ಅಂದ್ರೆ ಶಾಲೆಗೆ ಹೋಗೋ ಮಕ್ಕಳು ಸದ್ಯಕ್ಕೆ ಕಾಸ್ಟ್ ಇನ್ಕಮ್ ತಗೊಳಕ್ಕೆ ಬರ್ತಾರೆ. ರೇಷನ್ ಇಲ್ಲದ ರೇಷನ್ ಮಾಡ್ಕೊಳಕ್ಕೆ ಬರ್ತಾರೆ, ಅಥವಾ ರಿಕಾರ್ಡ್ಸ್ಗೋಸ್ಕರ ಜನ ಬರ್ತಾರೆ, ರೇಷನ್ ಕಾರ್ಡ್ಗೋಸ್ಕರ ಬರ್ತಾರೆ, ಅವರ ಸಾಕಷ್ಟು ಜನ ಬರ್ತಾರೆ. ಆದರೆ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಏನಾಗುತ್ತೆ ಅಂದರೆ ಇವತ್ತು ನಾವು ಶಿಲಿಗಿರ್ತೀವಿ. ಮತ್ತು ದಲ್ಲಾಳಿಗಳು ಏನಪ್ಪ ಅಂದರೆ ಬಹುತೇಕ ಎಲ್ಲ ಏನಪ್ಪ ಇದ್ದಾರೆ. ಒಳಗಡೆ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡಲು ಇವು ಮಾಡ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ಗಳು ಇವತ್ತಿಗೆ ಏನಪ್ಪ ಅಂದ್ರೆ 10 ಎಕರೆ 20 ಎಕರೆ ಜಮೀನು ಮಾಡ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಕಂಪ್ಯೂಟರ್ ಆಪರೇಟರ್ಗಳು 10-20 ಎಕರೆ ಜಮೀನು ಮಾಡ್ಕೊಂಡಿರೋ ಉದಾಹರಣೆಗಳು ಇದಾವೆ. ನಾವೇನು ಇಲ್ಲ ಅಂತಲ್ಲ. ಹಾಂ ಸರ್, ದಯವಿಟ್ಟು ಏನಪ್ಪ ಐಡಿ ಕಾರ್ಡ್ ಬರ್ಸ್ಕೊಡಿ ಪ್ಲೀಸ್ ಸರ್, ಬರ್ಸ್ಕೊಡಿ. ರಿಕ್ವೆಸ್ಟ್ ಮಾಡ್ತೀನಿ. ನೀವು ಸಾಹೇಬ್ರಿಗೆ ಮಾತಾಡಿ ಬರೋಕ್ಕೆ ಲೇಟ್ ಆಯ್ತು ಒಂದು ಸ್ವಲ್ಪ. ಅವ್ರಿಗೆ ಮಾತಾಡ್ಸಿ ನಾನು ಬಂದೆ ಒಳಗಡೆ. ಅಲ್ಲ ಆಯ್ತು, ಅದನ್ನು ಹಾಕೊಡ್ತೀನಿ ಆಮೇಲೆ ನೀವು ದಯವಿಟ್ಟು ಒಂದು ಹೇಳಿಕೆ ಹೇಳ್ಬೇಕು. ಅಂದ್ರೆ ಸರ್ವರ್ದು ಏನು ಸಮಸ್ಯೆ ಇದೆ ಅದು ರಿಯಾಲಿಟಿ ಹೇಳೋಕೆ ಇದೆ. OTP ಜಲ್ದಿ ಬರ್ತಾ ಇಲ್ಲ, ಹಾಕಿದ್ರು ತಗೋತಾ ಇಲ್ಲ. ಎಷ್ಟು ದಿನದ ಇದೆ ರೀ ಬಸವರಾಜ್? 4-5 ದಿವಸ ಆಯ್ತು ಸರ್. ABC ಅದು ಏನು ಇದು 4-5 ದಿನ ಅದು ಕಾಸ್ಟಿಂಗ್ ಸಂಬಂಧ ಕ್ರೌಡ್ ಆಗ್ಯದ. ಪೊಲೀಸ್ ಕದಾರಲ್ಲ ಆ ಜನ ಜಾಸ್ತಿ ಸಬ್ ಕಾಸ್ಟ್ ABC ಅಂತ ಮಾಡಿದ್ದಾರೆ. ಇದು ಆಲ್ರೆಡಿ SC ಕಾಸ್ಟ್ ತಗೊಂಡಿದ್ದಾರೆ. ಅವ್ರು ABC ಅಂತ ಹೇಳಿ ತಗೋಬೇಕಾಗಿದೆ. ಅದಕ್ಕೋಸ್ಕರ ಒಳ್ಳೆ ಅವರೇ ಕಾಸ್ಟ್ ತಗೊಳಕ್ ಬಂದಿದ್ದಾರೆ ಜನ, ತಕೊಂಡವ್ರೆ. ಅದು ಕರೆಕ್ಷನ್ ಹಾಕ್ಬೇಕು. ಅದು ಸ್ವಲ್ಪ ಡಿಲೇ 2-3 OTP ಬರ್ತದೆ. ಡಿಲೇ ಆಗಲಿ, ನೀವು ಹೇಳ್ಬೋದು ಇಲ್ಲ ನಿಮ್ದು ಕರೆಕ್ಟ್ ಇದೆ ಡಿಲೇ ಆಗುತ್ತೆ ಈ ತರ ಹೇಳ್ಬೋದು. ಇಲ್ಲ ಹಾಕುವಾಗೆ ಸ್ವಲ್ಪ ಡಿಲೇ ಆಗುತ್ತೆ. ಬಸವರಾಜ್ ಅಂದ್ರೆ ನಿಮ್ಮ ಹೆಸರು? ಬಸವರಾಜರೇ, ನಾನು ಕಂದಾಯ ಇಲಾಖೆ ಆಯ್ತು ಅದು ಪ್ರೌಡ್ ಇರ್ತೈತಿ. ಒಂದ್ ಸ್ವಲ್ಪ ನನಗೂ ಗೊತ್ತಿದೆ. ನನಗೊಂದು 34 ಜನ ತಹಸೀಲ್ದಾರ್ ನಮ್ಮ ಇದ್ದಾರೆ. ಈಗೆಲ್ಲ ಒಡನಾಡುಗಳು ಗೊತ್ತಿರ್ತಾವೆ. ಹಾಗಾಗಿ ನಿಮ್ಮ ಜೊತೆ ನಾನು ರಿಕ್ವೆಸ್ಟ್ ಇಂದ ಮಾತಾಡ್ತೀನಿ. ಕಂದಾಯ ಇಲಾಖೆಯಲ್ಲಿ ಎಲ್ಲವೂ ಸರಿ ಇದ್ರು ಸಟಕ್ಕೆ ಏನ ಹೇಳ್ತಾರೆ ಅಂದ್ರೆ ಸರ್ವರ್ಗಳು ಸರಿ ಇಲ್ಲ ಅಂದ್ರೆ ಅವ ಅಲ್ಲದೆ ಅಲ್ಲಿ ನಾವು ಚಪ್ಪಲ್ ಹರಿಬೇಕ್ರಿ. ಆದ್ರೆ ಯಾಕಂದ್ರೆ ಹಂಗ ಅಂದಂದು ಹೊಳ್ಳಿ ಅವ ಅಂತಾನ ಏ ಯಪ್ಪ ನಾವು ಹೋಗಿ ಸಾಕೈತಿ ಯಾವ ನಮ್ಮ ಊರಾಗ ಏಜೆಂಟ್ ಅಂತ ಹಿಡಿದೇವೆ, ಏಜೆಂಟ್ ಕೈ ಕೊಟ್ಟು ಕಳಿಸ್ತಾನ. ಅಲ್ಲಿ ಆಗ್ತಾವಲ್ಲ ನನ್ಗೆ ಗೊತ್ತಿದೆ. ಯಾಕೆ ಅವ ಏಜೆಂಟ್ ಕೈ ಕೊಟ್ಟೆ ಮತ್ತೆ ಇಲ್ಲಿ ಬರೋಕೆ ಅವ್ನು ನೇರವಾಗಿ ಬರಬಾರ್ದು ಅನ್ನೋದು ಆಗ್ತಲ್ಲ. ಅದು ಆ ಥರಕ್ಕೆ ಏನಾದ್ರು ಇದೆಯಾ? ಇಲ್ಲ. ಬರ್ತಿದ್ರಿ ಕಾಕ? ಅಲ್ಲ ಇವತ್ತಷ್ಟೇ ನಿನ್ನೆ ಬಂದ್ರೆ ಇಲ್ಲ ಇವತ್ತು ನೀವು ಬಂದಿದ್ದೀರಿ. ಹಾಗಾಳೆ ಇಲ್ಲಿ ಒಳಗಿದ್ರಿ ಇಲ್ರಿ ನೀವು? ಸರಿ, ಒಂದು ತಮ್ಮಲ್ಲಿ ರಿಕ್ವೆಸ್ಟ್ ಹೇಳಿದೀನಿ, ಏಜೆಂಟ್ಗಳನ್ನ ಒಳಗೆ ಬಿಡಬಾರ್ದು. ಅವೆಲ್ಲ ಬಿಸಿಲ ದುಡಿದು ಮಾಡಿ ಯಾರು ಬಿಡಲ್ಲ. ಮತ್ತೆ ಬೆಳಗ್ಗೆ ಬಟ್ಟೆ ಹಾಕೊಂಡು ಒಳಗೆ ಬಿಡ್ತೀನಿ ಅಂದ್ರೆ ನಾನು ಹೇಳಿದ್ರೆ ನೀವು ಬೆಳೆ ಬಿಟ್ಟು ಹಾಕೊಂಡ್ ಬರ್ಬೇಕು. ಇಲ್ಲ ಸರ್, ಈ ಸರ್ ಒಳಗೆ ಬಂದಿದ್ರು. ಇಲ್ರಿ ಜನ ನಿಂತಾರ ಹೊರಗೆ ಕಳ್ಸಿ ಕೇಳ್ರಿ ಅವ್ರಿಗೆ ಇಲ್ಲ ಅಂದ್ರೆ ಬರೋ ಸರ್. ಅದಕ್ಕೆ ನಾವು ನಿಮ್ಮ ಪರವಾಗಿ ಹೇಳ್ತಾರ ಅಷ್ಟು ನಾನು ತಿಳ್ಕೊಳ್ಳೋ ಬೇತನು. ನಿಮ್ ಪರವಾಗಿ ವಕಾಲತ್ ಮಾಡಕತ್ತಾರ. ಮತ್ತೆ ಅವ್ರದ್ದು ಯಾಕೆ ನೇರ ಹೋಗ್ತದ್ರಿ? ಅವು ನಿಂತ ಬಿಸಿಲಾಗ ತಗೊಂಡಿಲ್ರಿ, ಅವ್ರಿಗೆ ಹೊರಗೆ ಬಂದಿಂದೇ ತಗೊಂಡಿದ್ವಿ. ಅದಕ್ಕೆ ದಯವಿಟ್ಟು ಅದು ಇದು ಕೆಟ್ಟ ಚಾಳಿ ಅಂದ್ರೆ ಆಪರೇಟರ್ ನಿಮ್ಮ ಏಜೆನ್ಸಿ ಅವ್ರು ನೋಡ್ರಿ, ನಮ್ದು ಅರುಣೋದಯ ಅವ ಏಜೆನ್ಸಿ ಅವ್ನ ನಾವು ಚಟಕದ ಆಸೆ ಬಿಡ್ತೀವಿ ಟಿ ವಿ ಮನೆ ಕೊಟ್ಟು. ಯಾಕಂದ್ರೆ ಅವನು ನಿಮ್ಮಂತವ್ರಿಗೆ ಹೆಂಗೆ ಇಲ್ಲಿ ಕೆಲಸ ಕೊಡ್ತಾನಲ್ಲ, ನೀವು ಇದೆಲ್ಲ ಮಾಡ್ತಿದ್ರಿ ಹೌದಾ? ಅಲ್ಲ ನಾವು ಅದನ್ನ ಹೇಳ್ತಾ ಇಲ್ರಿ. ಅದ ಅದೇ ಅದೇ ಅಲ್ಲ ಈ ತರಕ್ಕೆ ಎಷ್ಟೋ ಮಾಡ್ತಿರ್ತಾರ ನಾವು ಹೇಳಿದ್ವಿ. ನಾವು ಒಳಗಡೆ ಯಾಕೆ ಏಜೆಂಟ್ ಬಿಟ್ಕೋತೀರಿ? ಬಂದೋರಿಗೂ ನಾನು ಹೇಳಿ ಕಳಿಸ್ಲ. ದಯವಿಟ್ಟು ಅದನ್ನ ಇಟ್ಕೊಳ್ಬಾರ್ದು. ಕೆಟ್ಟ ಹವ್ಯಾಸ ಅದು ಮಾಡ್ಬಾರ್ದು. ನಾವೇನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ. ಯಾಕಂದ್ರೆ ನೀವು ಹೊರಗುತ್ತಿನ ಮೇಲೆ ಕೆಲಸ ಮಾಡ್ತಿದ್ದೀರಿ. ಹಾಗಾಗಿ ಒಂದಿಷ್ಟು ಅದು ಕೆಟ್ಟ ಪ್ರವೃತ್ತಿ ಬಳಸೋಬೇಡಿ.
ಮಾಡಿ ಅವ್ರಿಗೆಲ್ಲ ಒಂದು ಅನುಕೂಲ. ಈಗ ನೋಡ ತಂಗಿಯರ್ ಇರ್ತಾರತ್ತವ, ಅವ್ರಿಗೆ ಸಹಾಯ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ತಂಗಿಯರ್ ಸ್ವಲ್ಪ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಬೇಕು. ಬೇಕಾದ್ರೆ ನೀವು ಒಂದು 10 ನಿಮಿಷ ನಿಂತು ನೋಡುವರಿ, ಹಂಗೇನ್ ಸಮಸ್ಯೆ ಏನಿಲ್ಲ. ನಮ್ದು ಏನದನ್ನ ಪ್ರಾಂಪ್ಟ್ ಆಗಿ ಫಸ್ಟ್ ನೀವು ಅದ್ರ ಬಗ್ಗೆ ಒಟ್ಟ ಹೇಳಿ. ನಮ್ಮ ದೋಸ್ತ ಹಿಂಗೆ ಇದ್ದವ, ಹಾ ಎಲ್ಲರಿಗೂ ಸರ್ವರ್ ಹಿಂಗೆ ಹೇಳ ಹಿಂಗೆ ಹೇಳ್ತಿಲ್ಲ ನಾನು. ಹಾ ಅವ್ರೆಲ್ಲ ಹೋಗೋಣ ತೆಗೆದು ಹಂಗಿರ್ತಲ್ಲ ರೊಕ್ಕ ಕೊಡೋಲ್ಲ ಅವ್ರು ಅಂತಿಲ್ಲ. ಇದು ಇಲ್ಲ ಧಾರವಾಡದಲ್ಲಿ ನಾನು ಹಂಗಿರ್ತಲ್ಲ, ಹೇಳೋದು ನಿಮ್ಗೆ ಗೊತ್ತಾಗಲ್ಲ. ಅವ್ರು ಬಂದ್ರೆ ಹಿಂಗೆ ತೋರ್ಸ ಮತ್ತೆ ಹಿಂಗೆ ಅವ್ರು ಹೋದ್ಮೇಲೆ ನಾನು ತೆಗೆದು ಬಡಬಡ ಎಲ್ಲಿದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಕೆಲಸ ಮಾಡುವಂತರು ಏನೋ ಧಾರವಾಡದಲ್ಲಿ ಇದ್ದಾರೆ ಏನೋ ಹಿಂಗೆ ತೋರಿಸೋದು. ಆಮೇಲೆ ಅವ್ರು ಹೋಗೋಣ ರೊಕ್ಕ ಕೊಡೋರು ಇರಲ್ಲ ಹಿಂಗೆ ಇರ್ಬೋದು, ಆದ್ರೆ ಬೇರೆ ಕಡೆ ಇದೆ. ಅದಕ್ಕೆ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ, ಕೈ ಮುಗಿದು ಮತ್ತೆ ಇದು ತೋರಿಸ್ಬೇಕು ಒಂದು ಸ್ವಲ್ಪ. ಬೋರ್ಡ್ ಕೆಟ್ಟು ಹಾಳಾಗಿ ಹೈದರಾಬಾದ್ ಆದ್ರೂ ಸಟಕ್ಕೆ ಅದನ್ನು ರಿಪೇರಿ ಮಾಡೋಕ್ಕಾಗುವುದಿಲ್ಲ. ದೇಶದಲ್ಲಿ ಜೋಬು ತುಂಬಿಕೊಳ್ಳಲು ಆದ್ರೆ ಮಾತ್ರ ಸಾಧ್ಯ ಆಗುತ್ತದೆ. ಮುಖ್ಯ ಮೇಲಾಧಿಕಾರಿಗಳು ನೋಡಿ, ನಿಮ್ಗೆ ಪ್ಯಾನ್ ಚಾಲೋದು ಇಲ್ಲ ನೀವು. ಹಾ, ಪುಣ್ಯವಂತ ತಹಶೀಲ್ದಾರ್ ಸಾಹೇಬರಿಗೆ ಕೈ ಮುಗಿದು ಕೇಳುತ್ತೇವೆ, ನಿಮ್ಮ ಕೆಳ ಹಂತದ ನೌಕರರು ಕೆಲಸ ಮಾಡುವಾಗ ಒಂದು ಪ್ಯಾನಿನ ವ್ಯವಸ್ಥೆ ಮಾಡಿಕೊಡಬೇಕು, ರಿಪೇರಿ ಮಾಡಿಸ್ಕೊಡ್ಬೇಕು. ಪುಣ್ಯಾತ್ಮ ಮಾಡಿ ಕಲರ್ ಏನಾಗ